ಪ್ಲಸ್ ಗೋಲ್ಡ್ ವಿನ್ನರ್ ಅರ್ಪಿಸುವ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸೌಮ್ಯ. ಹಬ್ಬಬ್ಬಾ ಯಾಕೆ ಹಾಡಾಡ್ತಿದ್ದಾಳೆ ಅಂತ ನೋಡ್ತಿದ್ದೀರಾ ಸೌಮ್ಯ? ಇನ್ನೇನ್ರಿ, ಮಲೆನಾಡಲ್ಲಿದ್ದೀನಿ, ಮಳೇಲಿ ನೆನಿತಾ ಇದ್ದೀನಿ, ಇಂಥ ಹಾಡೆಲ್ಲ ಬರೋದು ಸಹಜಾನೆ. ಇನ್ನು ಎಷ್ಟೊಂದು ಹಾಡುಗಳಿದೆ, ಅದೆಲ್ಲ ಹಾಡ್ತಾ ಹೋಗ್ತಾ ಇರಿ, ನೀವು ಕೇಳ್ತಾ ಹೋಗಿ. ಇವತ್ತು ಮಲೆನಾಡಲ್ಲಿ ಹೋಗ್ತಾ ಇರೋದು ಶಶಿ ಅವ್ರ ಮನೆಗೆ. ಮಲೆನಾಡಿನ ಬೆಳಗಿ ಶಶಿ ಅವರು ಮಲೆನಾಡ ಅಡುಗೆ ಯಾವ ಥರ ಮಾಡ್ಕೊಡ್ತಾರೆ ಅಂತ ನೀವು ನೋಡ್ಬೇಕಾ? ಬನ್ನಿ ಹಾಗಾದ್ರೆ ಹೋಗೋಣ, ಅವ್ರ ಮಲೆನಾಡ ಅಡುಗೆ ಟೇಸ್ಟ್ ಮಾಡೋಣ ಬನ್ನಿ. ನಮಸ್ತೆ. ನಮಸ್ತೆ. ಇಲ್ಲಿ ಯಾರು ಶಶಿ? ಶಶಿ ಅಂತ ಯಾರು ಇಲ್ವಲ್ಲ, ಉಷಾ ಅಂತ ಇರೋದು. ಅಯ್ಯಯ್ಯೋ, ನನ್ಗೆ ಬೆಳಗ್ಗೆಯಿಂದ ಸೂರ್ಯ ಕಾಣಲಿಲ್ವಲ್ಲ, ಅದಕ್ಕೆ ಚಂದ್ರನ ಹೆಸರು ಬಂದ್ಬಿಡ್ತು. ಹೌದು. ಸೊ ಉಷಾ ಅವರಾ, ಹೇಗಿದ್ದೀರಾ ಉಷಾ? ಆರಾಮಾಗಿದ್ದೀನಿ, ಚೆನ್ನಾಗಿದ್ದೀನಿ. ಸೂಪರ್ ಸೂಪರ್ ಆಗಿ ಕಾಣಿಸ್ತಿದ್ದೀರಾ, ಮಲೆನಾಡು ಹುಡುಗಿ ಸೂಪರ್. ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ, ಯಾರು ಇವರೆಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಡಿ. ಇವರು ನಮ್ಮಮ್ಮ ನಮಸ್ತೆ ಮಾ. ಶ್ರೀಮತಿ ಅಂತ. ಹಾ. ಇವನು ನನ್ನ ತಮ್ಮ ರಾಜೇಶ್ ಅಂತ. ನಮಸ್ತೆ. ಇವನು ನನ್ನ ಮಗ ಕಿರಣ್ ಅಂತ. ಹಲೋ. ಇವನು ಚಿಕ್ಕ ಮಗ ಕೌಶಿಕ್ ಅಂತ. ಹಾಯ್. ಸೊ ಸುವರ್ಣ ಪ್ಲಸ್ ಮಳೆಯಲ್ಲಿ ನೆನ್ಕೊಂಡು ನಿಮ್ಮ ಮನೆಗೆ ಬಂದಿದೆ, ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಏನು ಹೆಂಗ್ ಅಡುಗೆ ಮಾಡ್ಬೇಕಪ್ಪ ಅಂತ ಟೆನ್ಷನ್ನು ಇದೆ. ಸೂಪರ್. ಈ ಟೆನ್ಷನ್ ಹಂಗೆ ಕೊನೆವರೆಗೂ ಇಟ್ಕೊಳ್ಳಿ, ಆಮೇಲೆ ಅಡುಗೆ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಆಮೇಲೆ ಮಾಡ್ತೀನಿ. ಭಯ ಆಗ್ತಿದೆ ರೀ, ಹಂಗೆ ಹೇಳ್ಬೇಡಿ. ಭಯ ಆಗ್ತಿದೆ ಹಂಗೆ ಹೇಳ್ಬೇಡಿ ಅಂತಾನೆ ನನಗೆ ಭಯ ಆಗ್ತದೆ. ಎದುರಿಸ್ತಾ ಇದ್ದೀರಲ್ಲ ಫುಲ್ ಜೋರು. ಚೆನ್ನಾಗೇ ಮಾಡ್ತೀವಿ, ನೀವೇನು ಹೆದರ್ಕೋಬೇಡಿ. ಹೌದಾ? ನಾನು ಹೆದರ್ಕೊಳ್ಳಲ್ಲ, ಟೇಸ್ಟ್ ಮಾಡ್ತೀನಿ. ಅಡುಗೆ ಮಾಡಕ್ ರೆಡಿನಾ? ರೆಡಿ ಇದ್ದೀವಿ. ಮತ್ತೆ ಹೋಗೋಣವಾ? ಮಳೇಲಿ ಏನಾದ್ರು ಬಿಸಿ ಬಿಸಿ ಬಜ್ಜಿ ಮಾಡ್ಕೊಡ್ರಿ. ಇಲ್ಲ ರೀ, ನಾನು ಸ್ವಲ್ಪ ಸ್ವೀಟ್ ಏನಾದ್ರು ಏ ಮಾಡ್ತೀನಿ. ಸೂಪರ್, ಸ್ವೀಟ್ ನನ್ನ ಫೇವ್ರೇಟ್. ಬನ್ನಿ ಹೋಗೋಣ. ಓಕೆ, ಥ್ಯಾಂಕ್ ಯು. ಮತ್ತೊಮ್ಮೆ ಸುವರ್ಣ ಪ್ಲಸ್ ಗೋಲ್ಡ್ ವಿನ್ನರ್ ಅರ್ಪಿಸುವ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಉಷಾ ಅವರೇ, ನಿಮ್ಗೂ ಕೂಡ ವೆಲ್ಕಮ್. ಥ್ಯಾಂಕ್ ಯು. ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆ. ನನ್ಗಂಗೆ ಅನಿಸ್ತಾ ಇಲ್ವಲ್ಲ? ಆಗ್ತಾ ಇದೆ. ನಿಜವಾಗ್ಲೂ ಆಗ್ತಾ ಇದೆಯಾ? ನಿಜವಾಗ್ಲೂ ಆಗ್ತಾ ಇದೆ. ನನಗೆ ಭಯ ಆಗ್ತಾ ಇದೆ. ಹೌದಾ? ಹಾ, ನಂಗೇನು ಆಗ್ತಾ ಇಲ್ಲ. ನಿಜವಾಗ್ಲೂ? ನಿಜವಾಗ್ಲೂ. ಆಕ್ಚುಲಿ ನಾನು ಉಲ್ಟಾ ಹೇಳ್ಬಿಟ್ಟೆ, ನಿಮಗೆ ಭಯ ಆಗ್ತಾ ಇದೆ ಅನ್ಸುತ್ತೆ. ಇಲ್ಲ ಇಲ್ಲ, ನಿಮ್ಮನ್ನ ನೋಡಿ ನನಗೆ ಭಯ ಆಗ್ತಾ ಇತ್ತು, ಇವಾಗೇನು ಅನಿಸ್ತಾ ಇಲ್ಲ. ಇವಾಗೇನು ಅನಿಸ್ತಾ ಇಲ್ವಾ? ಇವಾಗೇನು ಏನು ಅನಿಸ್ತಾ ಇಲ್ವಾ? ಇಲ್ಲ, ಖುಷಿ ಆಗಿದೆ, ಮಾಡ್ಬೇಕಲ್ಲ ಅಡಿಗೆ ಅಂತ. ಹಾ, ಸ್ವಲ್ಪ ಟೆನ್ಷನ್ ಇದೆ, ಏನಾದ್ರೂ ಕೆಟ್ಟು ಹೋಗುತ್ತೇನೋ ಅಂತ. ಹೆಂಗೆ ನಾನು ಪಕ್ಕದಲ್ಲಿ ನಿಂತಿದ್ದೀನಿ ಅಲ್ವಾ? ನೀವು ಸ್ವಲ್ಪ ಜಾಸ್ತಿ ಹಾಕ್ಬೇಕಾದ್ರೆ ಹೇಳ್ತೀನಿ. ಇಲ್ಲ, ಜಾಸ್ತಿ ಹಾಕ್ಬೇಡಿ, ಕಡಿಮೆ ಹಾಕಿ. ಆಯ್ತು ಆಯ್ತು. ಕಡಿಮೆ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಹಾಕಿ, ಅಂದ್ರೆ ತುಪ್ಪ ಬೆಣ್ಣೆ ಅಂತ ಚೆನ್ನಾಗಿ ಬರುತ್ತಲ್ವಾ? ಹಾ, ಬರುತ್ತೆ. ನಾನಿದ್ದೀನಿ, ಭಯ ಪಡ್ಬೇಡಿ. ಇಲ್ಲ ಇಲ್ಲ. ಭಯ ಆಗ್ತಿದ್ಯಾ? ಇಲ್ಲಪ್ಪ. ನಿಜವಾಗ್ಲೂ ಇಲ್ವಾ? ಇಲ್ಲ ಇಲ್ಲ ಇಲ್ಲ. ಓಕೆ, ನಿಮ್ಮ ಪ್ರೊಫೆಷನ್ ಏನು? ನಾನು ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಓ, ಸ್ವಲ್ಪ ಭಯ. ಅದೇ ಆವಾಗ್ಲೇ ಪಕ್ಕದಲ್ಲಿ ನಿಂತ್ಕೊಂಡಿದ ತಕ್ಷಣ ಅದು ಆಯ್ತು, ಶಾಕ್ ಹೊಡಿತು. ಆವಾಗ್ಲೇ ಅನ್ಕೊಂಡೆ ಯಾವುದೋ ನನ್ಗೆ ಆಪೋಸಿಟ್ ಪ್ರೊಫೆಷನ್ ಅನ್ಕೊಂಡೆ. ಸೊ ಟೀಚರ್, ಏನ್ ಟೀಚ್ ಮಾಡ್ತೀರಾ? ನಾನು LKG ಪುಟಾಣಿಗಳಿಗೆ ಮಾಡ್ತಾರೆ. ಸೊ ಏನ್ ಟೀಚ್ ಮಾಡ್ತೀರಾ? ಏನ್ ಸಬ್ಜೆಕ್ಟ್ ಅಂದ್ರೆ ಓವರ್ ಎಲ್ಲ ಓವರ್ ಆಲ್ ಟೀಚ್ ಮಾಡ್ತೀರಾ? ಎಷ್ಟು ಈಸಿ ಅಲ್ವಾ LKG? ಇಲ್ಲ ಇಲ್ಲ, ತುಂಬಾ ಕಷ್ಟ. ತುಂಬಾ ಕಷ್ಟನಾ? ತುಂಬಾ ಕಷ್ಟ. ಸಣ್ಣ ಮಕ್ಕಳನ್ನ ಫಸ್ಟ್ ಕೆಲವರು ಅವಾಗ್ಲೇ ಫಸ್ಟ್ ಸ್ಕೂಲಿಗೆ ಬಂದಿರ್ತಾರಲ್ವಾ, ಅವ್ರನ್ನ ಚೇರಲ್ಲಿ ಕೂರ್ಸ್ಕೊಳ್ಳೋದೇ ಒಂದು ದೊಡ್ಡ ಕಷ್ಟ. ಏನ್ ಕಷ್ಟ ಅಂದ್ರೆ ಕುಂಡಿಸ್ಬಿಟ್ಟು ಫುಲ್ ಕಟ್ಟಾಕ್ಬಿಟ್ರೆ ಆಯ್ತಪ್ಪ. ಬಾಯಿ ಕಟ್ಟಕ್ಕಂತೂ ಬರಲ್ವಾ, ಪ್ಲಾಸ್ಟರ್ ಹಾಕ್ಬಿಟ್ರೆ ಆಯ್ತಲ್ಲ. ಸೊ ಹೇಗೆ ಅನಿಸ್ತಿದೆ ಇವತ್ತು ನನ್ಗೆ ಅಡುಗೆ ಮಾಡ್ಕೊಡ್ತಿದ್ದೀರಾ? ಖುಷಿ. ಕ್ಯಾಮ್ರಾ ಮುಂದೆ ಎಷ್ಟೊಂದ್ ಜನ ನಿಮ್ಮನ್ನ ನೋಡ್ತಿದ್ದಾರೆ. ಹೌದು, ಖುಷಿ ಆಗ್ತಾ ಇದೆ. ಖುಷಿ ಆಗ್ತಾ ಇದೆ, ಭಯ ಆಗ್ತಾ ಇಲ್ಲ? ಇಲ್ಲ ಇಲ್ಲ. ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತೀರಾ? ಮಾಡ್ತೀನಿ, ಚೆನ್ನಾಗೇ ಮಾಡ್ತೀನಿ. ಯಾರಾದ್ರೂ ಬ್ಯಾಡ್ ರಿವ್ಯೂಸ್ ಬಂದಿದ್ಯಾ? ಇಲ್ಲ, ಮಾಡಲ್ಲ, ಚೆನ್ನಾಗಿ ಮಾಡಲ್ಲ, ಇಲ್ಲ ಇಲ್ಲ, ಆ ಥರ ಏನಿಲ್ಲ, ಎಲ್ಲಾನು ಚೆನ್ನಾಗೇ ಮಾಡ್ತಾಳೆ ಅಂತ ಹೇಳ್ತಾರೆ. ಓಕೆ, ಸೊ ಇವತ್ತು ನನ್ ಸ್ಪೆಷಲ್ ಆಗಿ ಏನ್ ಮಾಡ್ಕೊಡ್ತಿದ್ದೀರಾ? ನಾನು ಗಸಗಸೆ ಹಲ್ವಾ ಮಾಡ್ಕೊಡ್ತಾ ಇದ್ದೀನಿ. ಸ್ವೀಟ್ ಮೋಸ್ಟ್ಲಿ ಯಾರು ಮಾಡಿರ್ಲಿಕ್ಕಿಲ್ಲ ಅನ್ಕೊಂಡಿದ್ದೀನಿ. ನಾನಂತೂ ನೋಡಿಲ್ಲ ಯಾವ TV ಚಾನಲಲ್ಲೂ, ಅದಕ್ಕೋಸ್ಕರ ಇದನ್ನ ಮಾಡೋಣ ಅಂತ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ. ವೆರಿ ನೈಸ್. ಇದು ಯಾರು ಹೇಳ್ಕೊಟ್ಟಿದ್ದು ನಿಮಗೆ? ಇದು ನಮ್ಮ ಮೊದಲಿಂದನೂ ಹಳೇ ರೆಸಿಪಿ ಅಂತಲೇ ಹೇಳ್ಬೋದು. ಇದು ಇವಾಗ ಅದೇ ನಾನು ಬಾಣಂತನದಲ್ಲಿ ಜಾಸ್ತಿ ಇದನ್ನು ಮಾಡ್ತಾರೆ, ಅದನ್ನು ನೋಡ್ಕೊಂಡಿದ್ದೆ ನಮ್ಮಮ್ಮ ಮಾಡೋದನ್ನ, ಅದನ್ನು ನಾನು ಇವಾಗ ಮಾಡ್ತಾ ಇದ್ದೀನಿ. ಗಸಗಸೆ ತಂಪು ಅಂತ, ಮತ್ತೆ ದೇಹಕ್ಕೂ ಒಳ್ಳೇದು, ಆರೋಗ್ಯಕ್ಕೆ, ಅದಕ್ಕೋಸ್ಕರ ಮಾಡ್ಕೊಡ್ತಾರೆ. ಸೊ ಇವತ್ತು ನನಗೆ ಆ ಸ್ಪೆಷಲ್ ಐಟಮ್ ಮಾಡ್ಕೊಡ್ತಾ ಇದ್ದೀನಿ. ವೆರಿ ನೈಸ್. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು? ಬೆಲ್ಲ, ತುಪ್ಪ, ಗಸಗಸೆ, ಒಣ ಕೊಬ್ಬರಿ, ಶುಂಠಿ, ಒಣ ದ್ರಾಕ್ಷಿ, ಗೋಡಂಬಿ. ಓಕೆ, ಫಸ್ಟ್ ಏನು ಮಾಡ್ಕೊಳ್ಳೋಣ? ಫಸ್ಟು ಗಸಗಸೆನ ಪೌಡ್ರ್ ಮಾಡ್ಕೊಳ್ಳೋಣ. ಇದನ್ನು ನೆನೆಸಬೇಕಾದ್ರೂ ಪೇಸ್ಟ್ ಮಾಡ್ಕೋಬೋದು. ಇವಾಗ ನಾನು ನೆನೆಸಿಲ್ಲ, ಹಾಗಾಗಿ ಪೌಡ್ರ್ ಮಾಡ್ಕೊಳ್ಳೋಣ.
ಓಕೆ ಸೊ ಇದು ಹಂಗೆ ಹಸಿ ಗಸಗಸೆ ಹಸಿ ಗಸಗಸೆ ಸಕ್ಕರೆ ಏನೋ ಅಂದ್ರೆ ಪೌಡರ್ ನೀಟಾಗಿ ಆಗ್ಲಿ ಅಂತ ಸುಮ್ಮನೆ ಒಂದು ಸ್ಪೂನ್ ಅಷ್ಟು ಸಕ್ಕರೆ ಹಾಕಿದೀವಿ. ಓಕೆ ಹಾಕೊಳ್ಳ ಹಾಕೊಳ್ಳಿ. ಇದು ಫ್ರೈ ಮಾಡೋದು ಏನು ಬೇಡವಾ? ಏನು ಬೇಡ, ಫ್ರೈ ಮಾಡೋದೇನು ಬೇಡ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡಿ ಹಾಕಿನ ಸ್ವಲ್ಪ ಸಾಕು. ಸಾಕು. ಆ ಬಾಂಡ್ಲಿಗೆ ಹಾಕೊಳ್ಳೋಣ ಇವಾಗ. ಸಾಕಾಯ್ತು? ಸಾಕು. ಬೌಲ್ಗೆ ಹಾಕ್ಲಾ? ಬೇಡ, ಆ ಬಾಂಡ್ಲಿಗೆ ಬಾಂಡ್ಲಿಗೆ ಇದು ಗಸಗಸೆ ಪೌಡರೇ ಬರುತ್ತೆ ಅಲ್ವಾ? ಪೌಡರ್ಗಿಂತ ಅದು ಪೇಸ್ಟ್ ಮಾಡಿದ್ರೇ ಚೆನ್ನಾಗಿ ಟೇಸ್ಟ್ ಬರೋದು. ಟೈಮ್ ಇದ್ರೆ ನೀವು ಒಂದು 4 ಅವರ್ಸ್ ನೆನೆಸಿಟ್ಬಿಟ್ಟು ಪೇಸ್ಟ್ ಮಾಡಿದ್ರೆ ಟೇಸ್ಟ್ ಬೇಗ ನೈಸ್ ಕೂಡ ಆಗುತ್ತೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅದು ನೀವು ನೆನೆಸಿಟ್ಟಿರ್ಲಿಲ್ವಾ? ಇಲ್ಲ, ಇವಾಗ ನಾನು ಸಡನ್ ಆಗಿ ಇದು ಡಿಸಿಷನ್ ತಗೊಂಡಲ್ವಾ, ಸಡನ್ ಆಗಿ ಹೆಂಗ್ ಡಿಸಿಷನ್ ತಗೊಂಡ್ಬಿಟ್ರಿ ಮಾಡೋಣ ಅಂತ. ನೆಕ್ಸ್ಟು ಅದೇ ಒಣ ಕೊಬ್ಬರಿನ ಶುಂಠಿನ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡ್ಬೇಕಲ್ವಾ? ಹೌದು. ನನಗೆ ಸ್ವಲ್ಪ ಬ್ರೇಕ್ ಬೇಕು, ನಂಗೆ ಸ್ವಲ್ಪ ನೀರು ಕುಡಿಬೇಕು ಅನ್ಸದೆ. ಬ್ರೇಕ್ ತಗೊಳ್ಳ? ಓಕೆ ತಗೊಳ್ಳಿ. ವೀಕ್ಷಕರೇ, ನನಗೋಸ್ಕರ ಸ್ಪೆಷಲ್ ಆಗಿ ಯಾವ್ದಪ್ಪ ಅದು ಗಸಗಸೆ ಹಲ್ವಾ ಮಾಡ್ಕೊಡ್ತಾ ಇದ್ದಾರೆ. ಮಲ್ನಾಡ್ ಸ್ಪೆಷಲ್ ಅಲ್ವಾ? ಹೌದು. ಸೊ ಮಲ್ನಾಡ್ ಸ್ಪೆಷಲ್ ಗಸಗಸೆ ಹಲ್ವಾ ತಿನ್ನಕ್ಕೆ ರೆಡಿಯಾಗಿ ಕಾಯ್ತಾ ಇದ್ದೀನಿ. ಆದ್ರೆ ನಂಗೊಂದು ಸ್ವಲ್ಪ ಬ್ರೇಕ್ ಬೇಕು ಅನಿಸ್ತಾ ಇದೆ. ನೀವು ಅಷ್ಟರಲ್ಲಿ ಬ್ರೇಕ್ ತಗೊಳ್ಳಿ. ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಪ್ಲಸ್ ಗೋಲ್ಡ್ ವಿನ್ನರ್ ಅರ್ಪಿಸುವ ಅಡುಗೆ ನಿಮ್ಮನೆ ಕಡೆಗೆ. ಓಕೆ, ಮಿಕ್ಸ್ ಮಾಡಿ ಹಾಕೊಂಡ್ವಿ. ನೆಕ್ಸ್ಟ್ ಏನು ಮಿಕ್ಸ್ ಮಾಡಬೇಕು? ಇವಾಗ ಒಣ ಕೊಬ್ಬರಿನ ಗ್ರೈಂಡ್ ಮಾಡಬೇಕು. ಒಣ ಕೊಬ್ಬರಿನ ಜೊತೆಗೆ ಸ್ವಲ್ಪ ಶುಂಠಿನೂ ಅಂದ್ರೆ ಒಂದು ಅರ್ಧ ಹೋಳು. 1 ಕಪ್ ಗಸಗಸೆಗೆ ಅರ್ಧ ಹೋಳಷ್ಟು. ಓಕೆ. ಶುಂಠಿ 1-2 ಸ್ಪೂನ್ ಅಷ್ಟು ಕಟ್ ಮಾಡಿರೋದು. ಸಾಕು. ಸಾಕಾ? ಸಾಕು. ನೀರೇನಾದರೂ ಹಾಕ್ಬೇಕಾ? ಫಸ್ಟು ಪೌಡ್ರ್ ಮಾಡ್ಕೊಳ್ಳಿ, ಆಮೇಲೆ ನೀರು ಹಾಕ್ರಿ. ಓಕೆ. ಸಾಕು. ಇವಾಗ ನೈಸ್ ಆಗಿದೆಯಲ್ವಾ? ಅದನ್ನ ಇದ್ರ ಜೊತೆನೆ ಸೇರಿಸಿ. ತೆಂಗಿನಕಾಯಿ ಹಾಕ್ಬೋದಾ ಇದಕ್ಕೆ? ಕಾಯಿನೂ ಹಾಕೋಬಹುದು. ಒಣ ಕೊಬ್ಬರಿ ಹಾಕೋದ್ರಿಂದ ತುಂಬಾ ದಿನ ಇಟ್ಕೊಳ್ಳೋಕ್ಕೂ ಬರುತ್ತೆ. ಕಾಯಿ ಆದ್ರೆ ಕೆಟ್ಟೋಗುತ್ತೆ ಅಂತ. ಕೆಟ್ಟೇನು ಹೋಗಲ್ಲ, ಬಟ್ ಟೇಸ್ಟು ಫ್ಲೇವರು ಚೆನ್ನಾಗಿ ಬರುತ್ತೆ ಒಣ ಕೊಬ್ಬರಿಯಲ್ಲಿ. ಬಟ್ ಕಾಯಿ ಕೂಡ ಹಾಕ್ಬೋದು. ಓಕೆ. ಇವಾಗ ಬೆಲ್ಲ ಸ್ವಲ್ಪ ಎಷ್ಟು ಹಾಕ್ಲಿ? ಅಷ್ಟು ಹಾಕಿ. ಇಷ್ಟು ಹಾಕ್ಲಾ? ಸಾಕಾ? ಸಾಕು. ಸೊ ಮಲೆನಾಡವರು ಜಾಸ್ತಿ ಸ್ವೀಟ್ ಇಷ್ಟಪಡ್ತಾರಲ್ವಾ? ಎರಡು ಖಾರ ಜಾಸ್ತಿ ತಿನ್ನಲ್ಲ ಅಲ್ವಾ? ಇಲ್ಲ ತಿಂತಾರೆ, ಖಾರನೂ ತಿಂತಾರೆ, ಸ್ವೀಟು ತಿಂತಾರೆ. ಸ್ವೀಟು ತಿಂತಾರೆ, ಎರಡು ಜಾಸ್ತಿ ತಿಂತಾರೆ ಅನ್ಸುತ್ತೆ. ಖಾರ ಅಷ್ಟೇನು ಯೂಸ್ ಮಾಡಲ್ಲ ಅನ್ಕೋತೀನಿ. ನೀವ್ ಹೆಂಗೆ? ನಮ್ ಖಾರನೂ ಇಷ್ಟ, ಸ್ವೀಟು ಇಷ್ಟ, ಎರಡೂ ಇಷ್ಟ. ಬಟ್ ಜಾಸ್ತಿ ಅಂದ್ರೆ ಜಾಸ್ತಿ ಖಾರನೇ. ಜಾಸ್ತಿ ಖಾರನೇ. ಉಪ್ಪ ಹಾಕ್ಬೇಕಾ? ಓಕೆ, ನಾನು ತಿರುಗಿಸ್ತೀನಿ. ನೀವು ಇವಾಗ ಹಾಡು ಹೇಳ್ಬೇಕು. ಅಷ್ಟೇನು ಚೆನ್ನಾಗಿ ಬರಲ್ಲ, ಸುಮ್ಮನೆ 1-2 ಲೈನ್ ಹೇಳ್ತೀನಿ ಅಷ್ಟೇ. 2 ಲೈನ್ ಎಲ್ಲ ಹಾಡಿದ್ರೆ ಬಿಡೋರು ಯಾರು? ಓಕೆ, ರೆಡಿ? 1 2 3 ಸ್ಟಾರ್ಟ್. ರಂಗನಾಥನ ನೋಡಿರೆ ರಂಗನಾಥನ ನೋಡಿರೆ ಇಂದು ವದನನ ನಂಗೆಲ್ಲ ಮರ್ತೇ ಹೋಗ್ತು ನೋಡಿ. ನೀವಂತೂ ಹಾಡಾಡ್ಲಿಲ್ಲ, ಮಳೆನೇ ಹಾಡಾಡ್ತಾ ಇದೆ. ಎಷ್ಟು ಜೋರಾಗಿ ಮಳೆ ಬರ್ತಿದೆ ನೋಡಿ. ಅಲ್ಲ, ನೀವೇ ಒಂದು ಹಾಡು ಹೇಳಿ ನೋಡೋಣ, ನಾನೇ ಕೇಳ್ತೀನಿ. ನಾನು ಪ್ರತಿ ಎಪಿಸೋಡ್ ಅಲ್ಲೂ ಹಾಡಾಡ್ತಾ ಇರ್ತೀನಿ. ಆಗ್ಲಿ, ನಾನು ಕೇಳಿಲ್ಲಲ್ಲ. ಇಲ್ಲ, ನಾನು ಕೇಳಿದಕ್ಕೆ ಹಾಡಾಡ್ಲಿಲ್ವಲ್ಲ, ಅದಕ್ಕೆ ನಾನು ಹಾಡಾಡಲ್ಲ. ಓಕೆ, ಇದಾಯ್ತಲ್ಲ? ನೆಕ್ಸ್ಟ್ ಏನ್ ಮಾಡ್ತೀರಾ? ನೆಕ್ಸ್ಟ್ ಪುನರ್ಪುಳಿ ಸಾರು ಅಂತ ಮಾಡ್ತೀನಿ. ಓ, ಇನ್ನೊಂದು ಐಟಮ್ ಮಾಡ್ಕೊಡ್ತೀರಾ? ಇನ್ನೊಂದು ಐಟಮ್ ಇದಾಯ್ತಾ ಇವಾಗ? ಇದು ರೆಡಿ ಆಯ್ತು. ಇವಾಗ ಇದು ಬಿಸಿ ಇದೆ ಅಲ್ವಾ, ಸ್ವಲ್ಪ ಆರ್ಲಿ, ಅಷ್ಟರೊಳಗೆ ಇನ್ನೊಂದು. ಸೊ ಪುನರ್ಪುಳಿ ಸಾರು ಮಾಡ್ತಾ ಇದ್ದೀನಿ. ಸೊ
ಸೊ ಪುನರ್ಪುಳಿ ಸಾರು ಎಲ್ಲರ ಮನೆಯಲ್ಲೂ ಫೇಮಸ್. ಅದು ಮಲೆನಾಡಲ್ಲಿ ಎಲ್ಲರ ಮನೆಯಲ್ಲೂ ಫೇಮಸ್. ಓಕೆ, ಸೊ ಪುನರ್ಪುಳಿ ಸಾರ್ಗೆ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಜೊತೆಗೆ ಅಷ್ಟರಲ್ಲಿ ಇದು ಆರ್ಲಿ, ಅಷ್ಟರಲ್ಲಿ ಒಂದು ಬ್ರೇಕ್ ತಗೊಂಡ್ಬಿಡ್ತೀನಿ. ಓಕೆ ವೀಕ್ಷಕರೇ, ಗಸಗಸೆ ಹಲ್ವಾ ಅಂತೂ ರೆಡಿ ಆಯ್ತು. ನೆಕ್ಸ್ಟ್ ಇನ್ನೊಂದು ಸ್ಪೆಷಲ್ ಐಟಮ್ ಮಾಡ್ಕೊಡ್ತಾರಂತೆ, ಪುನರ್ಪುಳಿ ಸಾರು. ಸೊ ಅದಕ್ಕೆ ಅವ್ರು ರೆಡಿ ಮಾಡ್ಕೊಳ್ಳಿ, ಅಷ್ಟರಲ್ಲಿ ನೀವು ಬ್ರೇಕ್ ತಗೊಳ್ಳಿ. ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಪ್ಲಸ್. ಗೋಲ್ಡ್ ವಿನ್ನರ್ ಅರ್ಪಿಸುವ ಅಡುಗೆ ನಿಮ್ಮನೆ ಕಡೆಗೆ. ಓಕೆ, ರೆಡಿನಾ? ರೆಡಿ. ನೆಕ್ಸ್ಟ್ ಪುನರ್ಪುಳಿ ಸಾರು. ಪುನರ್ಪುಳಿ ಸಾರು ಬಿಸಿ ಬಿಸಿಯಾಗಿ ಚಳಿಗೆ ಚೆನ್ನಾಗಿರುತ್ತೆ. ಚಳಿಗೆ ಚೆನ್ನಾಗಿರುತ್ತಲ್ಲ, ಮಳೆ ಬೇರೆ ಬರ್ತಾ ಇದೆ, ಚಳಿ ಆಗ್ತಾ ಇದೆ. ಸ್ವೀಟ್ ರೆಡಿ ಆಯ್ತು. ಇವಾಗ ಖಾರು ಸಾರಲ್ವಾ? ಸಾರು ಜೊತೆಗೆ ಅನ್ನನೂ ಇದೆ. ಅನ್ನ ರೆಡಿ ಅನ್ನ ರೆಡಿ ಇದೆ. ಅನ್ನನೂ ಕೊಡ್ಬೇಕು, ಸಾರು ಕುಡಿಯಲ್ಲ. ಅರ್ಥ ಆಯ್ತಾ? ಅರ್ಥ ಆಯ್ತು. ಬಿಸಿ ಬಿಸಿಯಾಗಿ ಅನ್ನ ತುಪ್ಪ ಎಲ್ಲ. ಇದು ಸಾರು ಕುಡಿಲೂಬಹುದು, ಅನ್ನಕ್ಕೆ ಕಲ್ಸ್ಕೋಬೇಕು ಅಂತಾನೂ ಏನಿಲ್ಲ, ಹಾಗೆ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ. ಟೀಚರ್ ನೋಡಿ, ಟೀಚರ್ ಬುದ್ಧಿ ತೋರಿಸ್ಬಿಡ್ತೀರಾ. ಹಂಗೇನಿಲ್ಲ, ಇದು ಪಾನಿ ನೀವು ಕುಡಿಯಲ್ವಾ? ಪಾನಿ ಕುಡಿತೀವಿ, ಅದೇ ತರನೇ ಕೊಡ್ತಾರೆ ತಾನೆ. ಅಲ್ಲ, ಆಮೇಲೆ ಪೂರಿ ಎಲ್ಲ ತಿಂದಾದ್ಮೇಲೆ ಪಾನಿ ಕುಡಿಯಲ್ಲ. ಅಲ್ಲ, ನೀವು ಕುಡಿಯಲ್ಲ, ಬೇರೆಯವರೆಲ್ಲರೂ. ನೀವು ಹಂಗೆ ಸಾರು, ನನ್ಗೆ ಅನ್ನ ಬೇಕು. ಆಯ್ತು, ನಿಮ್ಗೆ ಅನ್ನ ಜೊತೆನೆ ಸರ್ವ್ ಮಾಡಿ. ಓಕೆನಾ? ಜೊತೆಗೆ ತುಪ್ಪನೂ ಹಾಕೋಣ. ಓಕೆ, ಸೂಪರ್. ಓಕೆ, ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಪುನರ್ಪುಳಿ ನೀರಲ್ಲಿ ನೆನೆಸಿಟ್ಟಿದ್ದೀವಿ, ಒಂದು 2-3 ಗಂಟೆ ಕಾಲ ನೆನೆಸಿಡಬೇಕು. ಬೆಲ್ಲ, ಮೆಣಸಿನ್ಕಾಯಿ, ಜೀರಿಗೆ ಮತ್ತು ಕಾಳು ಮೆಣಸನ್ನು ಪೌಡ್ರ್ ಮಾಡಿಟ್ಕೊಂಡಿದ್ದೀವಿ. ಇದು ಕರಿಬೇವಿನ ಎಲೆ, ಉಪ್ಪು, ಒಗ್ಗರಣೆಗೆ ಜೀರಿಗೆ, ಬೆಳ್ಳುಳ್ಳಿ, ತುಪ್ಪ. ಇಷ್ಟು ಬೇಕಾಗುತ್ತೆ. ಓಕೆ, ಫಸ್ಟ್ ಪ್ರೊಸೀಜರ್ ಏನು ಮಾಡ್ಕೋಬೇಕು? ಫಸ್ಟು ಪುನರ್ಪುಳಿ ನೆನೆಸಿಟ್ಟಿದ್ದೀವಲ್ವಾ, ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಹಾಕ್ಲಾ? ಹಾಕಿ. ಸಾಕು. ಇದಿವಾಗ ಅಷ್ಟೇ. ಇದರಲ್ಲಿರೋ ಹುಳಿ ಅಂಶ ಎಲ್ಲ ಅದಕ್ಕೆ ಬಿಟ್ಕೊಂಡಿರುತ್ತೆ, ಹಾಗಾಗಿದ್ರೆ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀವಿ. ಒಂದು 3-4 ಅವರ್ಸ್, 1 ಅವರ್ ನೆನೆಸಿದ್ರು ಸಾಕಾಗತ್ತೆ. ಅದ್ರ ಹುಳಿ ಅಂಶ ಎಲ್ಲ ಇದರಲ್ಲಿ ಈ ನೀರಲ್ಲಿ ಸೇರ್ಕೊಂಡಿರುತ್ತೆ. ಇವಾಗ ಇದಕ್ಕೆ ಒಂದು 2 ಗ್ಲಾಸ್ ಅಷ್ಟು ನೀರು ಹಾಕಿ. 2 ಗ್ಲಾಸ್ ಅಷ್ಟು ನೀರು ಹಾಕಿ. ಸಾಕು. ಸಾಕು. ಇವಾಗ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ. ಇದು ಹುಳಿ ಇರೋದ್ರಿಂದ ಸ್ವಲ್ಪ ಬೆಲ್ಲ ಜಾಸ್ತಿ ಬೇಕಾಗುತ್ತೆ. ಇದು ಸಿಹಿ ಹುಳಿ ಖಾರ ಇರುವಂತ ಸಾರು. ಇನ್ಫ್ಯಾಕ್ಟ್ ಮಲೆನಾಡಲ್ಲಿ ಎಲ್ಲಾನು ಸಿಹಿನೇ, ಹಾಗೇನಿಲ್ಲ. ಹೌದು, ನೀವು ಹಂಗೆ ಹೇಳ್ತೀರಾ ಅಷ್ಟೇಪ್ಪ. ಇವಾಗ ಉಪ್ಪು ಹಾಕ್ಕೊಳ್ಳೋಣ. ಹುಳಿ ಇರೋದ್ರಿಂದ ಉಪ್ಪುನು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಓಕೆ, ಇವಾಗಾದ್ರೂ ಹಾಡಾಡ್ತೀರಾ? ನೋಡೋಣ, ಒಂದು 4 ಲೈನ್ ಹೇಳ್ತೀನಿ. ಶ್ರೀರಂಗನಾಥನ ನೋಡಿರೆ, ಜಯ ಮಂಗಳಾರತಿ ಪಾಡಿರೆ. ಶ್ರೀರಂಗನಾಥನ ನೋಡಿರೆ, ಜಯ ಮಂಗಳಾರತಿ ಪಾಡಿರೆ. ಇಂದು ವದನನ ನೋಡಿರೆ, ಭೂನಂದನೆಯರ ಪಾಡಿರೆ. ಇಂದು ವರಗಳ ಬೇಡುತ್ತಾ, ಆನಂದದಲ್ಲಿ ಕೊಂಡಾಡುತ್ತಾ. ಶ್ರೀರಂಗನಾಥನ ನೋಡಿರೆ, ಮಂಗಳಾರತಿ ಪಾಡಿರೆ. ಸೂಪರ್. ನೋಡಿ, ಇಷ್ಟೇ ಹಾಡಾಡೋದು ಅಂದ್ರೆ ನೋಡಿ, ಎಷ್ಟು ಭಯ ಪಟ್ಕೊಂಡ್ರೆ, ಆಸ್ ಇಫ್ ನಾನು ನಿಮ್ಮನ್ನ ತಿನ್ಬಿಡ್ತೀನಿ ಅನ್ನೋ ತರ ಆಡಿದ್ರಿ. ನೋಡಿ, ತಿನ್ನ ನಿಮ್ನ. ಹಂಗೇನಿಲ್ಲ, ಆದ್ರೆ ಅಷ್ಟೊಂದು ಚೆನ್ನಾಗಿ ಕೂಡ ನೋಡ್ಲಿಲ್ಲ, ಕೇಳಿಸ್ಕೊತಾ ಇದ್ದು, ನಿದ್ದೆ ಬರ್ತಾ ಇತ್ತು ನಂಗೆ. ಎಷ್ಟು ಚೆನ್ನಾಗಿ ಆಡಿದ್ರಿ, ಅಷ್ಟೇ. ವೆರಿ ಸಿಂಪಲ್. ಓಕೆ, ಇದಾಗಿದೆ ಅನ್ಸುತ್ತಲ್ಲ? ಕರಗ್ತಲ್ಲ ಬೆಲ್ಲ ಚೆನ್ನಾಗಿ ಕರಿದಿದೆ. ಇವಾಗ ಸಾರು ಕುದಿತಾ ಇದೆ. ಇದಕ್ಕೊಂದು ಒಗ್ಗರಣೆ ಹಾಕ್ಬಿಟ್ರೆ ಸಾರು ರೆಡಿ ಆಗುತ್ತೆ. ಓಕೆ, ಒಗ್ಗರಣೆ ಹಾಕೋಣ. ಒಗ್ಗರಣೆ. ಓಕೆ, ತುಪ್ಪ ಹಾಕ್ಲಾ? ಇದಕ್ಕೆ ತುಪ್ಪದಲ್ಲೇ ಒಗ್ಗರಣೆ ಚೆನ್ನಾಗಿರುತ್ತೆ, ಟೇಸ್ಟ್ ಬೇಕು. ಇಲ್ಲ, ಇನ್ನೊಂದು ಸ್ವಲ್ಪ ಹಾಕಿ, ಪರವಾಗಿಲ್ಲ. ಅರ್ಧ ಸ್ಪೂನ್ ತಿನ್ಬೋದು, 1 ಸ್ಪೂನ್ ಅಂದ್ರೆ ಜಾಸ್ತಿ ಆಗುತ್ತೆ. ಸಾಕು. ಇಲ್ಲ, ಸಾಕು. ಇವಾಗ ಜೀರಿಗೆ ಎಷ್ಟು? ಸ್ವಲ್ಪ ಜೀರಿಗೆ. ಸ್ವಲ್ಪ. ಸಾಕು. ಇವಾಗ ಬೆಳ್ಳುಳ್ಳಿ ಒಂದು 4 ಎಸಳು. ಬೆಳ್ಳುಳ್ಳಿ ಫ್ಲೇವರ್ ಅದ್ರ ಜೊತೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅದಕ್ಕೋಸ್ಕರ ಬೆಳ್ಳುಳ್ಳಿ ಒಂದು 4 ಫ್ಲೇವರ್. 1 ಒಣಮೆಣಸಿನ್ಕಾಯಿನ ಮುರಿದು ಹಾಕೋಣ. ಇದಕ್ಕೆ ಜೀರಿಗೆ ಮೆಣಸು ಪುಡಿನೂ ಹಾಕೋದ್ರಿಂದ ಒಣಮೆಣಸಿನ್ಕಾಯಿ 1 ಹಾಕಿದರೆ ಸಾಕಾಗತ್ತೆ. ಒಂದು ಸ್ಪೂನಷ್ಟು ಜೀರಿಗೆ ಮೆಣಸು ಪೌಡ್ರ್ ಹಾಕೋಣ.
ಗ್ಯಾಸ್ ಆಫ್ ಮಾಡಿಬಿಡಿ, ಸಾಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಸಾರಿ ಓಕೆ ಹಾಕೊಂಡೆ. ಸರ್ವಿಂಗ್ ಬೌಲ್ ಸಾರ್ ರೆಡಿನಾ? ಹಾಂ, ರೆಡಿ ಆಗಿದೆ. ಬೆಂಗಳೂರಲ್ಲಿ ಸಾರ್ ಅಂದ್ರೆ ಹೆಂಗಿರ್ಬೇಕು ಗೊತ್ತಾ? ಗಟ್ಟಿ ಇರಬೇಕು. ಹೌದು. ಇದನ್ನೆಲ್ಲ ನಾವು ರಸಮ್ ಅಂತ ಕರಿತೀವಿ. ನಾವು ರಸಮ್ ಅನ್ನೋ ವರ್ಡ್ ಯೂಸ್ ಮಾಡಲ್ಲ. ಈ ತರ ತೆಳ್ಳಗಿರೋದಕ್ಕೆಲ್ಲ ಸಾರು ಅಂತೀವಿ, ಗಟ್ಟಿಯಾಗಿರೋ ತರಕಾರಿ ಹಾಕಿರೋದಕ್ಕೆಲ್ಲ ಹುಳಿ ಅಂತೀವಿ. ಹೌದಾ? ಮಲ್ನಾಡಿ, ಇವಾಗ ಮಲ್ನಾಡಿಗೆ ಬಂದಿದ್ದೀರಲ್ವಾ, ನಾವು ಸಾರು ಅಂತ ಹೇಳಲೇಬೇಕು. ನಾನು ರಸಮ್ ಅಂತೀನಪ್ಪ. ಆಗ್ಲಿ, ನೀವು ರಸಮ್ ಅನ್ನಿ. ನೀವು ಕೋಕಮ್ ರಸಮ್ ಅನ್ರಿ, ನಾನು ಪುನರ್ಪುಳಿ ಸಾರು ಅಂತ ಹೇಳ್ತೀನಿ. ಓಕೆ, ಸೂಪರ್. ಕೋಕಮ್ ರಸಮ್. ಕೋಕಮ್ ರಸಮ್. ಕೋಕಮ್ ರಸಮ್ ರೆಡಿ ಆಯ್ತು. ರೆಡಿ ಆಯ್ತು. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ನಿಮ್ಮಿಬ್ರು ಮಕ್ಳಿದಾರಲ್ಲ, ಹೌದು, ನಿಮ್ ಬಗ್ಗೆ ಏನೋ ಹೇಳಿದ್ದಾರೆ, ಕೇಳಕ್ಕೆ ಇಷ್ಟಪಡ್ತೀರಾ? ನೋಡ್ತೀರಾ? ನೋಡ್ತೀವಿ. ನೋಡಿ. ನನ್ನ ಹೆಸರು ಕಿರಣ್. ಇವಾಗ ತಾನೇ ಘಮ ಘಮ ಅಂತ ಪರಿಮಳ ಬರ್ತಿರೋ ಗಸಗಸೆ ಹಲ್ವಾ ಮಾಡಿ ತೋರಿಸಿರೋ ನಮ್ಮಮ್ಮ ಉಷಾ ವಿಧ ವಿಧವಾದ ಅಡುಗೆಯನ್ನು ಮಾಡ್ತಾ ಇರ್ತಾರೆ ಯಾವಾಗಲೂ. ಅದು ಎಲ್ಲದೂ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ನನಗೆ ಇಷ್ಟ ಆಗುವಂಥದ್ದು ಏನಂದರೆ ದೋಸೆ. ವಿಧ ವಿಧವಾದ ದೋಸೆ ಮಾಡ್ತಾರೆ. ಹಲಸಿನಕಾಯಿ ದೋಸೆ ನನಗೆ ತುಂಬ ಇಷ್ಟ ಆಗುತ್ತೆ ಅಮ್ಮ ಮಾಡೋದರಲ್ಲಿ. ಅದು ಬಿಟ್ಟು ಇಡ್ಲಿ, ಉಪ್ಪಿಟ್ಟು ಅಂಥದ್ದು ಏನು ನನಗೆ ಇಷ್ಟ ಆಗಲ್ಲ. ನಾನು ಸುವರ್ಣ ಪ್ಲಸ್ ತಂಡದ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನನ್ನ ಹೆಸರು ಕೌಶಿಕ್ ಅಂತ. ನಾನು ಅಮ್ಮ ಮಾಡೋಂಥ ಎಲ್ಲ ತಿಂಡಿ ಊಟ ಎಲ್ಲ ಇಷ್ಟ ಆಗುತ್ತೆ. ಇಷ್ಟ ಇಲ್ಲ ಅಂತ ಏನೂ ಇಲ್ಲ, ಎಲ್ಲ ಚೆನ್ನಾಗಿರುತ್ತೆ. ಒಂದೊಂದು ಸತಿ ಮಾತ್ರ ಅದು ಉಪ್ಪು ಖಾರ ಹೆಚ್ಚು ಕಡಿಮೆ ಆಗೇ ಆಗುತ್ತೆ ಎಲ್ಲರ ಕಡೆನೂ. ನಮ್ಮನ್ನು ಟಿ ವಿಲಿ ಬರ್ತಾರೆ ಅಂತ ಭಾಳ ಖುಷಿ ಆಗ್ತದೆ. ಕೇಳಿಸ್ಕೊಂಡ್ರಾ? ಕೇಳಿಸ್ಕೊಂಡೆ. ಇಡ್ಲಿ ಉಪ್ಪಿಟ್ಟು ರಿಜೆಕ್ಟೆಡ್ ಅಂದರೆ ನಾನು ಚೆನ್ನಾಗೇ ಮಾಡ್ತೀನಿ, ಅವನಿಗೆ ಇಷ್ಟ ಇಲ್ಲ. ನೆಕ್ಸ್ಟ್ ಟೈಮ್ ನಾನು ಕೇಳೋದೇ ಇಲ್ಲಪ್ಪ. ಎಲ್ಲ ಹೆಸರು ಬಯಲು ಇದೆ. ಇಲ್ಲ, ನಾವು ಚೆನ್ನಾಗಿ ಮಾಡಲ್ಲ ಅಂತ ಹೇಳ್ತೀವಿ. ಇಲ್ಲ 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 ಫಸ್ಟ್ ಇಲ್ಲ, ನಮ್ಮಮ್ಮನ ಕೇಳಿ, ನಾ ಇಡ್ಲಿ ಚೆನ್ನಾಗೇ ಮಾಡ್ತೀನಿ ನಾನು. ಅದ್ ನಿಮಗ್ ಮಾತ್ರ? ಇಲ್ಲ, ನಮ್ಮಮ್ಮನ ಕೇಳಿ ನೋಡಿ. ನಿಮ್ಮಮ್ಮ ನಿಮ್ಮ ಮಗಳೇ ಅಲ್ವಾ? ಮಗಳು. ಸೊ ಮಗಳು ಏನೇ ಮಾಡಿದ್ರು ಅಮ್ಮನಿಗೆ ಇಷ್ಟ ಆಗುತ್ತೆ. ಇಲ್ಲ, ಚೆನ್ನಾಗೇ ಮಾಡ್ತೀನಿ. ಚೆನ್ನಾಗಿ ಮಾಡ್ತೀರಾ? ಇಲ್ಲ, ಚೆನ್ನಾಗಿ ಮಾಡಲ್ಲ. ಇವತ್ತು ನಾನು ಆರ್ಗ್ಯೂ ಮಾಡ್ಲೇಬೇಕು, ನೀವು ಚೆನ್ನಾಗಿ ಮಾಡ. ಇಲ್ಲ, ಇನ್ನೊಂದ್ಸರಿ ಸುವರ್ಣ ಚಾನಲ್ ನಾನು ಇಡ್ಲಿನೇ ಮಾಡಿ ತೋರಿಸ್ತೀನಿ. ಇನ್ನೊಂದ್ಸರಿ ಬರ್ಬೇಕಲ್ಲ? ಅಲ್ಲ, ಬರ್ದ ಎಲ್ಲಿಗೂ ಯಾವ ಊರಿಗೆ ಹೋದ್ರು ಆ ಊರಿಗೆ. ನೀವು ಉಪ್ಪಿಟ್ಟಿಡ್ಲಿ ಅಂದ್ರೆ ನಾನಂತೂ ನೀವು ಲೆಟರ್ ಓಪನ್ ಮಾಡೋ ನೋಡಲ್ಲ. ಯಾಕಂದ್ರೆ ನಿಮ್ಮ ಮಗ ಹೇಳ್ಬಿಟ್ಟಿದ್ದಾರೆ ಚೆನ್ನಾಗಿ ಮಾಡಲ್ಲ ಅಂತ. ಇಲ್ಲ ಇಲ್ಲ, ಚೆನ್ನಾಗಿ ಮಾಡಿ ತೋರಿಸ್ತೀನಿ. ಚೆನ್ನಾಗಿ ಮಾಡಿ ತೋರಿಸ್ತೀನಿ. ಸೊ ಇವಾಗ ಚೆನ್ನಾಗಿ ಮಾಡಲ್ಲ ಅಂತ ಒಪ್ಕೋಬೇಕು? ಇಲ್ಲಪ್ಪ, ನಾನು ಒಪ್ಕೊಳ್ಳಲ್ಲ. ಇಲ್ಲ, ಒಪ್ಕೋಬೇಕು ರೀ. ನನಗೆ ಗೊತ್ತಿಲ್ಲ, ಇವಾಗ ಒಪ್ಕೋಬೇಕು. ಅಲ್ಲ, ನಾನು ಇವಾಗ ಸರಿ ಒಪ್ಕೋತೀನಿ. ಯಾಕಂದ್ರೆ ನೀವು ಸಾರೆಲ್ಲ ಟೇಸ್ಟ್ ಮಾಡ್ಬೇಕಲ್ವಾ. ವಾದ ಮಾಡ್ಕೊಂಡು ನಿಂತ್ಕೊಂಡ್ರೆ ಸಾರು ತಣ್ಣಗಾಗಿ ಹೋಗುತ್ತೆ, ಆಮೇಲೆ ಚೆನ್ನಾಗಿಲ್ಲ ಇದನ್ನು ಅಂತೀರಾ ನೀವು. ಓಕೆ. ಇನ್ನೊಂದು ಡೌಟ್ ಆಗ್ತಾ ಇದೆ. ಇದೆಲ್ಲ ಈ ಸ್ಪೆಷಲಿ ಇದು ಅದೇನೋ ಸ್ವೀಟ್ ಬಿಡಿ, ನಾನೇ ನನ್ನ ಕೈಯಾರೆ ಸ್ವೀಟ್ ಹಾಕಿದ್ದು, ಚೆನ್ನಾಗಿರುತ್ತೆ ನಾನು ಮಾಡಿದ್ದು. ಇದು ಎಲ್ಲಂತೂ ಗೊತ್ತಿಲ್ಲ, ಯಾಕಂದ್ರೆ ಉಪ್ಪು ಹುಳಿ ಖಾರ ಸರಿಯಾಗಿ ಹಾಕಲ್ವಂತೆ ಅಂತ ನಿಮ್ಮ ಎರಡನೇ ಮಗ ಹೇಳಿದೆ. ಹೌದಾ? ಅಡಿಗೆ ಮತ್ತೆ ಹೆಂಗ್ ಚೆನ್ನಾಗಿರುತ್ತೆ? ಉಪ್ಪು ಹುಳಿ ಖಾರ ಸರಿಯಾಗಿ ಹಾಕ್ಲಿಲ್ಲ ಅಂದ್ರೆ ಅದೇ ಹೇಳಿದ್ದು. ಟೋಟಲಿ ಅಡ್ಗೆನೇ ಚೆನ್ನಾಗಿ ಮಾಡಕ್ ಬರಲ್ಲ ಅಂತ ಅವನು ಪಾಪ ಶಾರ್ಟ್ ಆಗಿ ಹೇಳ್ದ. ಉಪ್ಪು ಹುಳಿ ಖಾರ ಸರಿಯಾಗಿ ಹಾಕಲ್ಲ ಅಂತ ಫೀಲ್ ಮಾಡ್ಕೊಂಡು ಹೇಳ್ದ. ಹೌದಾ? ನೋಡ, ಹೋಗ್ಲಿ, ಇನ್ನಾದ್ರೂ ಕಲ್ತ್ಕೋತೀನಿ ಬಿಡಿ. ಇವಾಗ ನೀವು ತೋರಿಸ್ಕೊಟ್ಟಿದ್ದೀರಲ್ವಾ, ನೆಕ್ಸ್ಟ್ ಟೈಮ್ ಇಂದ ಕರೆಕ್ಟ್ ಆಗ. ವೆರಿ ಗುಡ್. ಇನ್ಮೇಲಿಂದ ನಮ್ ಪ್ರೋಗ್ರಾಮ್ ಮಿಸ್ ಮಾಡಿದಿರ ನೋಡಿ. ನಾನು ಎಷ್ಟು ಉಪ್ಪು ಹುಳಿ ಖಾರ ಹಾಕ್ತೀನೋ ಹಂಗೆ ಹಾಕಿ. ನಿಮ್ ಮಗನ್ಗೂ ಇಷ್ಟ ಆಗುತ್ತೆ. ನಿಮ್ ದೊಡ್ಡ ಮಗನ್ಗೆ ಪಾಪ ಪ್ಲೀಸ್ ಇಡ್ಲಿ ಮತ್ತೆ ಉಪ್ಪಿಟ್ಟು ಮಾಡಿ ಟಾರ್ಚರ್ ಕೊಡ್ಬೇಡಿ. ಇಲ್ಲ ಇಲ್ಲ, ಆಮೇಲೆ ಕ್ಲಾಸ್ ತಗೋತೀನಿ ಟೀಚರ್ಗೆ. ಓಕೆ, ಇದು ರೆಡಿ ಆಯ್ತು. ರೆಡಿ ಆಗಿದೆ. 2 ಸರ್ವಿಂಗ್ ಬೌಲಿಗೆ ಹಾಕೊಳ್ಳೋಣ. ಇವಾಗ ತಗೊಂಡೋಗ್ಬೋದು ಕೈಯಲ್ಲಿ. ತಗೊಂಡೋಗಿ ಗಾರ್ನಿಶ್ ಮಾಡಿ ತಗೊಂಡ್ ಬನ್ನಿ. ಓಕೆನಾ? ಓಕೆ. ನೋಡಿದ್ರಲ್ಲ ವೀಕ್ಷಕರೇ, ಉಷಾ ಅವರು ನನಗೋಸ್ಕರ ಪುನರ್ಪುಳಿ ಸಾರು ಜೊತೆಗೆ ಗಸಗಸೆ ಹಲ್ವಾ ಮಾಡಿಕೊಟ್ರು. ಖಂಡಿತ ಟೇಸ್ಟ್ ಮಾಡ್ತೀರಿ. ನಾನು ನಿಮ್ಮ ಮನೆಗೆ ಬರಬೇಕಾ? ನಿಮ್ಮ ಅಡುಗೆ ಟೇಸ್ಟ್ ಮಾಡಬೇಕಾ? ಹಾಗಾದರೆ ನೀವು ಮಾಡಬೇಕಾಗಿರೋದು ವೆರಿ ಸಿಂಪಲ್. ನಿಮ್ಮ ರೀಸೆಂಟ್ ಫೋಟೋ ಹಾಗೂ ನಿಮ್ಮ ಪ್ರೊಫೈಲ್ನ ನಮ್ಮ ವಿಳಾಸಕ್ಕೆ ಬರೆದು ಕಳಿಸಿ. ನಮ್ಮ ವಿಳಾಸ ಕಾರ್ಯಕ್ರಮದ ಕೊನೆಯಲ್ಲಿ ನಿಮಗೆ ತೋರಿಸ್ತೀವಿ. ಅಥವಾ aduge@suvarna.tvಗೂ ಕೂಡ ಕಳಿಸ್ಬೋದು. ಕಳಿಸ್ತೀರಾ ಅಲ್ವಾ? ಓಕೆ ಉಷಾ ಅವರೇ, ರೆಡಿನಾ? ಪುನರ್ಪುಳಿ ಸಾರು, ಗಸಗಸೆ ಹಲ್ವಾ 2 ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ. ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಪುನರ್ಪುಳಿ ಸಾರು, ಗಸಗಸೆ ಹಲ್ವಾ ರೆಡಿ ಟು ಈಟ್.
ಗಸಗಸೆ ಹಲ್ವಾ ಅಂತೂ ಸೂಪರ್ ಆಗಿದೆ, ಪುನರ್ಪುಳಿ ಸಾರಂತೂ ಸೂಪರ್ ಆಗಿದೆ. ನನ್ಗೆ ಅನ್ನ ಬೇಡ, ನನ್ಗೆ ಅದೇ ಕೊಡಿ. ಜೊತೆಗೆ ಗಸಗಸೆ ಹಲ್ವಾ ಸೂಪರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕರೀರಿ ಮತ್ತೆ ಇಬ್ರು. ಕಿರಣ್, ಕೌಶಿಕ್ ಬನ್ನಿ. ಓಕೆ, ನಿಮ್ಮ ಫುಲ್ ಕುಟುಂಬ ಇಲ್ಲಿ ಬಂದಿದೆ. ಟೇಸ್ಟ್ ಮಾಡಕ್ ರೆಡಿನಾ? ರೆಡಿ? ಓಕೆ. ಉಷಾ ಅವ್ರಿಗೆ ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮದಿಂದ ಸಣ್ಣ ಕಾಣಿಕೆ. ಥ್ಯಾಂಕ್ಸ್. ವೀಕ್ಷಕರೇ, ನೋಡಿದ್ರಲ್ವಾ, ಉಷಾ ಅವರು ನನ್ಗೆ 2 ಡಿಶಸ್ ಮಾಡ್ಕೊಟ್ರು. ಇದನ್ನ ನೋಡೋದು ನೀವೆಲ್ಲಾದ್ರೂ ಮಿಸ್ ಮಾಡ್ಕೊಂಡಿದ್ರೆ ನಿಮ್ಗೋಸ್ಕರ ಈ ಕ್ಯಾಪ್ ತೋರಿಸ್ತೀನಿ, ನೋಡಿ. ಗಸಗಸೆ ಹಲ್ವಾ ಮಾಡುವ ವಿಧಾನ: ಗಸಗಸೆಯನ್ನ ಮಿಕ್ಸಿಯಲ್ಲಿ ಪುಡಿ ಮಾಡಿಟ್ಕೊಳ್ಳಿ. ನಂತರ ಒಣಕೊಬ್ಬರಿ, ಶುಂಠಿ ಹಾಕಿ ಪುಡಿ ಮಾಡಿ. ಬಾಣಲೆಗೆ ರುಬ್ಬಿದ ಗಸಗಸೆ ಮಿಶ್ರಣ ಹಾಕಿ ಸ್ವಲ್ಪ ಸಮಯ ಕೈಯಾಡಿಸಿ. ಅದು ಸ್ವಲ್ಪ ಗಟ್ಟಿಯಾದಾಗ ತುಪ್ಪ ಸೇರಿಸಿ. ಬೆಲ್ಲ, ಗೋಡಂಬಿ, ದ್ರಾಕ್ಷಿ ಸೇರಿಸಿದ್ರೆ ರುಚಿಯಾದ ಘಮ ಘಮ ಗಸಗಸೆ ಹಲ್ವಾ ಸವಿಯಲು ಸಿದ್ಧ. ಇವತ್ತಿನ ಮನೆ ಮದ್ದು ಏನಪ್ಪಾ ಅಂದ್ರೆ ಮಳೆಗಾಲದ ಮೇಲೆ ಹೇಳ್ತೀನಿ. ಅದು ಮಲೆನಾಡಲ್ಲಿ 24/7 ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಮಳೆ ಬರ್ತಾನೆ ಇರುತ್ತೆ. ಇಲ್ಲೆಲ್ಲ ಜನಕ್ಕೂ ನೆಗಡಿ ಕೆಮ್ಮು ಗ್ಯಾರಂಟಿ ಇರುತ್ತೆ. ಸೊ ನೆಗಡಿ ಕೆಮ್ಮು ನಿವಾರಣೆ ಆಗೋಕೆ ವಿಳ್ಯದೆಲೆ ರಸದ ಜೊತೆಗೆ ಜೇನುತುಪ್ಪನ ಬೆರೆಸಿ ಸೇವಿಸೋದ್ರಿಂದ ನೆಗಡಿ ಕೆಮ್ಮು ಮಾಯ ಆಗುತ್ತೆ. ಟ್ರೈ ಮಾಡ್ತೀರಾ ಅಲ್ವಾ?